ಪೈಶಾಚಿಕ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಉಡುಪಿ. ಅಮಲು ಪದಾರ್ಥ ನೀಡಿ ಯುವತಿ ಗ್ಯಾಂಗ್ ರೇಪ್, ಇಬ್ಬರು ಕೀಚಕರ ಬಂಧನ. ಪೊರ್ಕಿಗೆ ಮುಳುವಾಯ್ತಾ ಸೆಕೆಂಡರಿ ಎವಿಡೆನ್ಸ್. ದಾಸನ ವಿರುದ್ಧ 200ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹ. ನದಿಗೆ ಬಟ್ಟೆ ಎಸೆದಿದ್ದ ಡೆವಿಲ್ ಗ್ಯಾಂಗ್. ರಿಪಬ್ಲಿಕ್ನಲ್ಲಿ ಮೂಡ ಹಗರಣದ ಬಿಗ್ ಎಕ್ಸ್ಕ್ಲೂಸಿವ್. 4ನೇ ದಿನವೂ ಮೆಗಾ ಕವರೇಜ್. ಅಧಿಕಾರಿಗಳದ್ದು ತಪ್ಪೇ ಇಲ್ಲ ಎಂದ ಮಾಜಿ ಅಧ್ಯಕ್ಷ ರಾಜೀವ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ. ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ತೂಕ ಪರೀಕ್ಷೆ. ನಾಳೆಯಿಂದಲೇ ಗಜಪಡೆಗೆ ತಾಲೀಮು ಎಂದ ಡಿಸಿಎಫ್. ವಿಜಯನಗರದಲ್ಲಿ ಹೆಣ ಹುಳುಕು ಹೆಣಗಾಟ. ಮತ್ತೊಂದೆಡೆ ಯಾದಗಿರಿಯಲ್ಲಿ ಯುವಕ ಕೃಷ್ಣಯ್ಯ ಪಾಲು. ಚಿಕ್ಕಮಗಳೂರಿನ ಕೆಲವೆಡೆ ಭೂ ಕುಸಿತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸುದ್ದಿಯನ್ನ ಮಾಡಿತ್ತು. ಈ ಡಿ ಗ್ಯಾಂಗ್ ಅಂಧರಾದ ಬಳಿಕ ಅಲ್ಲಿ ಏನೆಲ್ಲ ನಡೀತಾ ಇದೆ ಎನ್ನುವ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ಸಿಸಿಬಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ರೇಡ್ ಅನ್ನ ಮಾಡಿದೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ 100ಕ್ಕೂ ಅಧಿಕ ಸಿಸಿಬಿ ಸಿಬ್ಬಂದಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. 3 ಜನ ಎಸಿಪಿಗಳು, 8 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದ ತಂಡ. ದರ್ಶನ್ ಕೊಠಡಿಯಲ್ಲೂ ಕೂಡ ಅಧಿಕಾರಿಗಳು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ದಾಳಿ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳು ಪತ್ತೆಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಾಗಿದೆ. ಸಿಸಿಬಿ ಏಕಾಏಕಿ ದಾಳಿಯನ್ನ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲದೆ ನೋಡಿ, ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೌಡಿ ಶೀಟರ್ಗಳು ಸಾಥನ್ನ ಕೊಡೋದಕ್ಕೆ, ಬಲವನ್ನ ತುಂಬುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು ಅನ್ನುವ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ವಿಲ್ಸನ್ ಗಾರ್ಡನ್ ನಾಗನಿಂದ ಹಿಡಿದು ಬೇರೆ ಬೇರೆ ಪುಡಾರಿಗಳೆಲ್ಲರೂ ಕೂಡ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಅವ್ರಿಗೆ ಏನು ಬೆಂಬಲ ಬೇಕು ನಾವು ಕೊಡ್ತೀವಿ ಅನ್ನುವ ವಿಚಾರ, ಜೈಲಧಿಕಾರಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಿದ್ದು, ಎಲ್ಲ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ವಿಚಾರ ಈಗ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡುವ ಹಂತಕ್ಕೂ ಕೂಡ ಹೋಗಿ ತಲುಪಿದೆ. ಸಿಸಿಬಿ ದಾಳಿ ಬಗ್ಗೆಯೂ ಕೂಡ ಸುಳಿವು ಮೊದಲೇ ಸಿಕ್ಕಿತ್ತು. ಸಿಸಿಬಿ ರೇಡ್ ಆಗುತ್ತೆ ಅಂತೇಳಿ ನಿನ್ನೆ ರಾತ್ರಿಯೇ ಮೆಸೇಜ್ ಲೀಕ್ ಆಗಿತ್ತು. ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಫುಲ್ ಅಲರ್ಟ್ ಆಗ್ತಾರೆ. ಮೊಬೈಲ್ ಬಳಕೆ ಮಾಡ್ತಿದ್ದವ್ರಿಗೆ, ಮೊಬೈಲ್ ಬಳಕೆ ಮಾಡಬೇಡಿ, ರೇಡ್ ಆಗುತ್ತೆ, ಬೆಳಗ್ಗೆ ರೇಡ್ ಆಗುತ್ತೆ, ಎಲ್ಲವೂ ಕೂಡ ಕ್ಲೀನ್ ಆಗಬೇಕು, ಏನು ಕೂಡ ಸಿಗಬಾರ್ದು ಅಂತ ಹೇಳಿ ಕ್ರಮ